ದ್ವಿಚಕ್ರ ವಾಹನಗಳ ಮೇಲೂ ಕೂಡ ಈ ಕೈದಿ ನಂಬರ್ 60106 ಅಂತ ಹೇಳ್ಬಿಟ್ಟು ಟ್ರೆಂಡ್ ಮಾಡೋದಕ್ಕೆ ಶುರು ಮಾಡಲಾಗ್ತದೆ. ಇದು ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದೆ. ನಂಬರ್ ಪ್ಲೇಟ್ ಅನ್ನ ವಿರೂಪಗೊಳಿಸೋದು ಜೊತೆಗೆ ಈ ಫೇಕ್ ನಂಬರ್ ಪ್ಲೇಟ್ ಗಳನ್ನ ಹಾಕೊಂಡು ಟ್ರೆಂಡ್ ಮಾಡೋದೇನಾದ್ರೂ ಕಂಡು ಬಂದ್ರೆ ಅಂಥವರ ವಿರುದ್ಧ ಕೇಸ್ ಹಾಕ್ತೀವಿ ಅಂತ ಕೂಡ ಆರ್ಟಿಒ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳಿಗೆ, ಹುಚ್ಚು ಅಭಿಮಾನಿಗಳಿಗೆ ಆರ್ಟಿಒ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದ್ವಿಚಕ್ರ ವಾಹನಗಳ ಮೇಲೆ ಕೈದಿ ನಂಬರ್ 6106 ಅಂತ ಏನಾದರೂ ಹಾಕಿದ್ದು ಕಂಡು ಬಂದ್ರೆ ಅಂಥವ್ರ ವಿರುದ್ಧ ಕೇಸ್ ಹಾಕ್ತೀವಿ. ಜೊತೆಗೆ ಗಾಡಿಗಳನ್ನು ಕೂಡ ಸೀಸ್ ಮಾಡುವಂತಹ ಎಚ್ಚರಿಕೆಯನ್ನ ಸದ್ಯಕ್ಕೆ ಆರ್ಟಿಒ ಕಚೇರಿಯಿಂದ ಕೊಡಲಾಗಿದೆ. ಅಲ್ಲಿಗೆ ಸರ್ಕಾರದ ಗಮನಕ್ಕೂ ಕೂಡ ಈ ಹುಚ್ಚು ಟ್ರೆಂಡು, ಅಪಾಯಕಾರಿ ಟ್ರೆಂಡು ಗಮನಕ್ಕೆ ಬರ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. 6106 ಅನ್ನುವಂಥದ್ದು ಬೈಕ್ಗಳ ಮೇಲೆ ದರ್ಶನ್ ಅವರದ ಕೈದಿ ನಂಬರ್ 6106 ಅನ್ನುವಂಥದ್ದು ಬೈಕ್ಗಳ ಮೇಲೆ, ಆಟೋಗಳ ಮೇಲೆ, ಕಾರುಗಳ ಮೇಲೆ ಎಲ್ಲ ಹಾಕೊಂತ ಇದ್ದಾರೆ. ಈ ಸಂಬಂಧ ತಾವೇನಾದರೂ ಕ್ರಮ ವಹಿಸಬೇಕಾಗತ್ತಾ? ಸಾಮಾನ್ಯವಾಗಿ ಏನು ನೋಂದಣಿ ಫಲಕಗಳ ಮೇಲೆ ಯಾವುದೇ ರೀತಿಯಾದ ವಿರೂಪವಾಗಿ ಅಥವಾ ಡಿಸೈನ್ ಆಗಿ ಅಥವಾ ಯಾವುದೇ ರೀತಿ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ. ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ ಏನು ಅದಕ್ಕೆ ಒಂದು ಪ್ರಿಸ್ಕ್ರೈಬ್ಡ್ ಒಂದು ಡೈಮೆನ್ಷನ್ ಅಂತ ಕೊಟ್ಟಿದೆ. ಸೊ ಅಕಾರ್ಡಿಂಗ್ಲಿ ನಾವು ಅದನ್ನು ಡಿಸ್ಪ್ಲೇ ಮಾಡಬೇಕು. ಅದು ಬಿಟ್ಟು ಅದ್ರ ಮೇಲೆ ಏನೇ ರೀತಿಯಲ್ಲಿ ವಿರೂಪ ಮಾಡುವಂಥ ಕಾರ್ಯ ಅಥವಾ ಆ ಥರದೊಂದು ಏನು ಡಿಸ್ಪ್ಲೇ ಮಾಡಿಕೊಂಡು ವಾಹನಗಳನ್ನು ಚಲಾವಣೆ ಮಾಡ್ತಿದ್ರೆ ಕಾನೂನು ಪ್ರಕಾರ ಅವ ಮೇಲೆ ವಿರುದ್ಧವಾಗಿ ಪ್ರಕರಣಗಳನ್ನು ದಾಖಲೆ ಮಾಡಿ ದಂಡವನ್ನು ವಸೂಲಿ ಮಾಡಿ ಸ್ಥಳದಲ್ಲೇ ಅಂತಹ ಒಂದು ವಾಹನಕ್ಕೆ ಅಳವಡಿಸಿಕ್ಕಂಥ ಏನು ನಂಬರ್ ಪ್ಲೇಟ್ಗಳನ್ನ ನಾವು ಸಾಧ್ಯವಾದಷ್ಟು ಅಲ್ಲೇ ಬಿಚ್ಚಿಬಿಡ್ತೇವೆ. ದರ್ಶನ್ ಅಭಿಮಾನಿಗಳಿಗೆ ಆರ್ಟಿಒ ಅಧಿಕಾರಿಗಳಿಂದ ಸಿಗ್ತಾ ಇರುವ ವಾರ್ನಿಂಗ್ ಇದು. ಮತ್ತೆ ಇದು ಕೇವಲ ವಾರ್ನಿಂಗ್ ಕೊಟ್ಟು ಸುಮ್ಮನೆ ಕೂತ್ರೆ ಇವರು ಆಗಲ್ಲ. ಇವರು ಕೂಡ ಕಾರ್ಯಾಚರಣೆಗೆ ಇಳಿಬೇಕಾಗತ್ತೆ. ಕಾರ್ಯಾಚರಣೆ ಮಾಡಿ ಯಾರ್ಯಾರು ಇಂಥ ಹುಚ್ಚರಿದ್ದಾರೆ ಅವ್ರಿಗೆ ತಕ್ಕ ಶಾಸ್ತಿ ಮಾಡಬೇಕಾಗತ್ತೆ. ಒಂದು ಗಾಡಿಯನ್ನು ಸೀಸ್ ಮಾಡಿದ್ರೆ, ಕೇಸ್ ಹಾಕಿದ್ರೆ ಕೋರ್ಟ್ಗೆ ಅಲಿತಾರಲ್ಲ, ಆಗ ಹುಚ್ಚು ಬಿಡುತ್ತೆ.